ನಂಜನಗೂಡು ಮತ್ತು ಗುಂಡ್ಲುಪೇಟೆ ವಿಧಾನಸಭೆ ಉಪಚುನಾವಣೆ ಸಮರ ರಂಗೇರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಖುದ್ದು ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಈ ಉಪಸಮರದಲ್ಲಿ ಇಡೀ ದಿನ ಕಾಂಗ್ರೆಸ್ ಪ್ರಚಾರದ ಸೇನಾಧಿಪತಿ ಸಿದ್ದರಾಮಯ್ಯ ಅವರ ಜೊತೆ ನಮ್ಮ ಪಯಣ. ಫಾಲೋ ದ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಇವತ್ತು ಇಡೀ ದಿನ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ನಂಜನಗೂಡು ಕ್ಷೇತ್ರದಲ್ಲಿ ಇಡೀ ದಿನ ಪ್ರವಾಸ ಮಾಡಿ ಅವರು ಯಾವ್ಯಾವ ಮತದಾರರನ್ನ ತಲುಪ್ತಾರೆ, ಯಾವ ರೀತಿಯ ಪ್ರಚಾರವನ್ನು ಕೈಗೊಳ್ತಾರೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡಲಿದ್ದೇವೆ. ನನ್ನ ಜೊತೆ ಈಗ ಸ್ವತಃ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರಿದ್ದಾರೆ. ನಾವು ಅವರ ಮೈಸೂರಿನ ನಿವಾಸದಲ್ಲಿದ್ದೇವೆ. ಸಿದ್ದರಾಮಯ್ಯನವರೇ, ನಾವು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು ಸರ್. ಇವತ್ತು ನೀವು ಮೊದಲನೇ ದಿನ ವಿಧಾನಸಭೆ ಅಧಿವೇಶನವನ್ನು ಮುಗಿಸ್ಕೊಂಡು ಬಂದು ಪ್ರಚಾರದಲ್ಲಿ ಕೈಗೊಳ್ತಾ ಇದ್ದೀರಿ. ಏನು ಒಂದು ಉದ್ದೇಶವನ್ನು ಇಟ್ಕೊಂಡು ಯಾವ ರೀತಿ ಮತದಾರನ ತಲುಪಬೇಕು ಅಂದ್ಕೊಂಡು ಹೊರಟಿದ್ದೀರಿ? ಎಲ್ಲೆಲ್ಲಿ ಪ್ರಚಾರ ಮಾಡುವರಿದ್ದೀರಿ? ಇವತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ಕೈಗೊಂಡಿದ್ದೇನೆ. ಇಡೀ ದಿನ ಅನೇಕ ತಾಲೂಕ್ ಪಂಚಾಯಿತಿ ಕೇಂದ್ರಗಳು, ಗ್ರಾಮ ಪಂಚಾಯಿತಿ ಕೇಂದ್ರಗಳು ಮತ್ತು ಹಳ್ಳಿಗಳನ್ನು ಭೇಟಿ ಮಾಡಿ ಮತದಾರರನ್ನು ಭೇಟಿ ಮಾಡಿ ಅವರ ಮತಯಾಚನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಮಾಡ್ತೇನೆ. ನಾಳೆ ಗುಂಡ್ಲುಪೇಟೆಯಲ್ಲಿ ಪ್ರಚಾರ ಮಾಡ್ತೇನೆ. ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ದಾರೆ ಅಥವಾ ಯಾವ ರೂಟ್ನಲ್ಲಿ ನಾನು ರೋಡ್ ಶೋ ಇರ್ಬೋದು ಅಥವಾ ಸಭೆಗಳನ್ನು ಉದ್ದೇಶಿ ಭಾಷಣ ಮಾಡ್ತಕ್ಕಂಥ ಇರ್ಬೋದು, ಎಲ್ಲ ಕಡೆಗಳಲ್ಲಿ ನಾನು ಮತದಾರರಲ್ಲಿ ಮನವಿ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಎನ್ ಕೇಶವಮೂರ್ತಿಯವರಿಗೆ ಈ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡಬೇಕು ಅಂಥೇಳಿ ನಮ್ಮ ಸರ್ಕಾರದ 4 ವರ್ಷದ ಸಾಧನೆಗಳು ಅವನ್ನು ಮುಂದಿಟ್ಟುಕೊಂಡು ನಾವು ಮತಯಾಚನೆಯನ್ನು ಮಾಡ್ತೇವೆ. ಸರ್, ಬಿರು ಬೇಸಿಗೆಯಲ್ಲಿ ಉರಿ ಬಿಸಿಲಿನ ನಡುವೆ ಇವತ್ತು ನೀವು ಪ್ರಚಾರ ಕೊಟ್ಟಿದ್ದೀರಿ. ಈ ಚುನಾವಣೆಯ ಫಲಿತಾಂಶ ಒಂದು ತಂಪನ್ನು ಎರೆಯುತ್ತೆ ಅನ್ನುವಂಥ ವಿಶ್ವಾಸ ಇದೆ ನಿಮಗೆ? ಸಂಪೂರ್ಣವಾಗಿ ಆ ವಿಶ್ವಾಸ ಇದೆ. ಈ ಚುನಾವಣೆಯಲ್ಲಿ 100ಕ್ಕೆ 100 ನಮ್ಮ ಅಭ್ಯರ್ಥಿ ಎನ್ ಕೇಶವಮೂರ್ತಿ ಗೆಲ್ತಾರೆ. ಇದರ ಬಗ್ಗೆ ಯಾರು ಸಂಶಯ ಇಟ್ಕೋಬೇಕಾದಂಥ ಅಗತ್ಯ ಇಲ್ಲ. ಆಗಲಿ ಸರ್, ಇಡೀ ದಿನ ನಿಮ್ಮ ಜೊತೆ ಇದ್ದು ನಾವು ನಿಮ್ಮ ಜೊತೆ ಹೆಜ್ಜೆ ಆಗ್ತೇವೆ. ಬನ್ನಿ ಸರ್. ಈಗ ಸಮಯ ಸರಿಯಾಗಿ 9:25. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಿವಾಸದಿಂದ ಗೂಳೂರಿನ ಕಡೆ ಪ್ರಚಾರಕ್ಕಾಗಿ ಹೊರಟಿದ್ದಾರೆ. ಹಾಗೆ ಹೊರಟ ಸಿಎಂ ನೇರ ತಲುಪಿದ್ದು ಗೂಳೂರು ಗ್ರಾಮಕ್ಕೆ. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನವರಿಂದ ಆತ್ಮೀಯ ಸ್ವಾಗತ ಸಿಕ್ಕಿತು. ಹಾಗೆ ಹೋಗುತ್ತಿದ್ದಾಗಲೇ ಎಲ್ಲಾ ಮಾಧ್ಯಮದವರು ಸಿಎಂಗೆ ಎದುರಾದರು. ಚುನಾವಣಾ ಕಣ, ಪ್ರತಿಪಕ್ಷಗಳ ವಿರುದ್ಧ ಟೀಕಾಸ್ತ್ರವನ್ನ ಝಳಪಿಸಿದ್ರು ಸಿಎಂ ಸಿದ್ದರಾಮಯ್ಯ. ಮತದಾರರನ್ನ ಭ್ರಷ್ಟರು ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು ಬಿಜೆಪಿಯವರು. ಆಪರೇಷನ್ ಕಮಲ ಮಾಡಿದವರು ಯಾರು? ಆ ಉಪಚುನಾವಣೆಗಳಲ್ಲಿ ಮತದಾರರಿಗೆ ಆಮಿಷಗಳನ್ನೆಲ್ಲ ಒಡ್ಡದವ್ರು ಯಾರು? ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ ಮಾತಾಡಕ್ಕೆ? ಸಮಯ ಈಗ ಸರಿಯಾಗಿ 11 ಗಂಟೆ. ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಗೋಳೂರು ಗ್ರಾಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳಲೆ ಕೇಶವಮೂರ್ತಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಗೋಳೂರು ಗ್ರಾಮಸ್ಥರನ್ನ ಉದ್ದೇಶಿಸಿ ಕಾಂಗ್ರೆಸ್ಗೆ ಮತಯಾಚನೆಯನ್ನು ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಯಾರು ಕೂಡ ಹಸಿದು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಎಲ್ರಿಗೂ 2 ಹೊತ್ತು ಊಟ ಸಿಕ್ಕಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. 12 ಲಕ್ಷ ಮಹಿಳೆಯರಿಗೆ ಇದು ಅನುಕೂಲ. ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯ ನೀರು
ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಬೀದಿಗಳಲ್ಲಿ ಕಾಂಕ್ರೀಟ್ ರಸ್ತೆಗಳು, ಚರಂಡಿ ವ್ಯವಸ್ಥೆ, ಹಿಂದುಳಿದವರಿಗೆ ಇವತ್ತು ಉಪ್ಪಾರ ಜನಾಂಗದವ್ರದ್ದು ಬಹಳ ದಿನಗಳಿಂದ ಬೇಡಿಕೆ ಇದೆ. ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೀನಿ, ಉಪ್ಪಾರ ನಿಗಮ ಸ್ಥಾಪನೆ ಮಾಡಲಿಕ್ಕೆ ಸ್ಥಾಪನೆ ಮಾಡಿ.